दक्षिणामूर्तये चैव सर्वकार्यार्थसिद्धये दक्षिणामूर्तये चैव सर्वकार्यार्थसिद्धये मुददी ಕೊಂಡಾಡುವೆ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವೋ ಜಗದೀಶ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ಹರಿ ಮೊದಲು ನಿನ್ನ ನರ್ತಿಸಿ ಹರಿ ವಿರಂಚಿಗಳೆಲ್ಲ ಜಯ ಜಯ ಜಯವೆನಲು ಹರಿ ವಿರಂಚಿಗಳೆಲ್ಲ ಜಯ 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 ಎನಲು ವರವಿತ್ತು ಮೆರೆದ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿ ಕೊಂಡಾಡುವೆ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳೆ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳವಲ್ಲ ಅರಣಿಯನು ಭಕ್ತಿತ್ತಮ ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರಿಯಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ತತ್ವಂ ತೈತತ್ವಂ ಇಂದಿರಿಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೋಳ್ವರ ವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ ನಾಂದಿಯೋಳ್ವರ ವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ ಕವಿಗಳ ನಡಿಗೆ ಬಲ ಬಂದು ಬೆಳವಿನಿ ಕಥಾಮೃತವ
ಅತ್ಯಧಿಕ ಸಂತೋಷದಿಂದಲೇ ಅತ್ಯಧಿಕ ಭೂತಕಾಲದಲ್ಲಿ ಹೀಗೊಂದು ಮಾತಿತ್ತು, ಅದನ್ನು ವರ್ತಮಾನದಲ್ಲಿ ಸುಳ್ಳಾಗಿಸುವುದರ ಮೂಲಕವಾಗಿ ಯಾದವರಿಗೊಂದು ಭವ್ಯ ಭವಿಷ್ಯವನ್ನು ಒದಗಿಸಿಕೊಟ್ಟದಿದ್ರೆ ಅದು ಈ ಬಲರಾಮ ಸ್ವಾಮಿ. ಇದ್ದ ರಾಜ್ಯವನ್ನು ಆಳಿದವರು ಹಲವರಿರಬಹುದು, ಗೆದ್ದೂ ರಾಜ್ಯವನ್ನು ಆಳುವವರು ಕೆಲವರಿರಬಹುದು, ಆದರೆ ಕಟ್ಟಿಯೂ ರಾಜ್ಯವನ್ನು ಆಳುವುದಕ್ಕಾಗ್ತದೆ ಎನ್ನುವುದನ್ನು ತೋರಿಸಿಕೊಟ್ಟದಿದ್ರೆ ಅದು ಈ ಬಲರಾಮ. ಅರಸನನ್ನ ಕಾಣುವುದಕ್ಕೆ ಬೇಕಾಗಿ ಪ್ರಜೆಗಳಿಗೆ ನಾಡಿನಲ್ಲಿ ಒಂದು ಬಾಗಿಲಿರಬಹುದು, ಎರಡು ಬಾಗಿಲಿರಬಹುದು, ನಾಲ್ಕು ಬಾಗಿಲಿರಬಹುದು, 8 ಕಡೆಯಿಂದಲೂ ಬರುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನ ಈ ದ್ವಾರಕ ಎನ್ನುವಂತಹ ನಗರದಲ್ಲಿ ತೋರಿಸಿಕೊಟ್ಟದಿದ್ರೆ ಅದು ಈ ಬಲರಾಮ. ಅಷ್ಟೇ ಯಾಕೆ ಸ್ವಾಮಿ, ತಣ್ಣೀರನ್ನು ತಣಿಸಿ ಕುಡಿಯುವುದಕ್ಕೊಂದು ಉದಾಹರಣೆ ಬೇಕು ಅಂತ ಹೇಳಿದ್ರೆ ಅದು ಶ್ರೀರಾಮ. ತಣ್ಣೀರನ್ನು ಬಿಸಿ ಮಾಡಿ ಕುಡಿಯುವುದಕ್ಕೊಬ್ಬ ಉದಾಹರಣೆ ಬೇಕು ಅಂತಿದ್ರೆ ಅದು ಭಾರ್ಗವರಾಮ. ಇದ್ದದ್ದನ್ನು ಇದ್ದಾಗೆ ಕುಡಿಯುವುದಕ್ಕೊಬ್ಬ ಉದಾಹರಣೆ ಬೇಕು ಅಂತಿದ್ರೆ ಅದು ಬಲರಾಮ. ಹೇಳಿಕೊಳ್ಳುವುದಕ್ಕೆ ಹೊರಟೆ ಹಗಲು ರಾತ್ರಿ ಆದೀತು, ರಾತ್ರಿ ಹಗಲಾದೀತು. ನಮ್ಮ ಕುರಿತಾಗಿ ಅಷ್ಟು ಉಂಟು, ಏನು ಮಾಡೋಣ? ಒಂದು ವಿಷಯದಲ್ಲಿ ಮಾತ್ರ ಸಮಸ್ಯೆ ಹಾಗೆ ಉಂಟು. ಮಾತು ಕೇಳಲಿಲ್ವ ಸ್ವಾಮಿ? ಒಂದ ಕೊಟ್ಟರೆ ಒಂದ ಕೊಡ, ಎಲ್ಲವನ್ನೂ ಕೊಟ್ಟಂತಹ ಭಗವಂತ ಒಂದು ವಿಷಯದಲ್ಲಿ ಮಾತ್ರ ಲೋಪವನ್ನು ಕೊಟ್ಟು ಕಳುಹಿಸಿ ಬಿಟ್ಟಿದ್ದಾರೆ. ಮತ್ಯಾವುದು ಅಲ್ಲ, ಅವ ಬಿದ್ದಾನಲ್ಲ ನನ್ನ ಬೆನ್ನಿ ಹುಟ್ಟುಕೊಂಡವ, ಅವ ಕೃಷ್ಣ. ಹೇಳುವುದಕ್ಕೂ ಆಗುವುದಿಲ್ಲ, ಬಿಡುವುದಕ್ಕೂ ಆಗುವುದಿಲ್ಲ. ಯಾಕೆ? ತ್ರೇತೆಯಲ್ಲಿ ರಾಮಲಕ್ಷ್ಮಣರಾಗಿ ಹೋಗಿದ್ದಾರೆ, ದ್ವಾಪರೆಯಲ್ಲಿ ಬಲರಾಮ ಕೃಷ್ಣರು ಪ್ರಪಂಚ ಕೊಂಡಾಡ್ತಾ ಉಂಟು. ಅದು ಸುಳ್ಳು ಅಂತ ಹೇಳಲಿಕ್ಕೆ ಆಗ್ತದ? ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಂತ ಸಹಿಸಿಕೊಳ್ಳಿಕ್ಕಾಗ್ತದ? ಸಹಿಸಿಕೊಳ್ಳಿಕ್ಕೂ ಆಗುವುದಿಲ್ಲ. ಎಷ್ಟು ಪ್ರಕರಣ ಸ್ವಾಮಿ ಅವರದ್ದು. ಒಂಜಾತಿ ಬಿಸಿ ತುಪ್ಪದ ಹಾಗಾಗಿದ್ದಾರೆ ಅವ. ಆ ಕಡೆ ಉಗುಳಲಿಕ್ಕೂ ಆಗುವುದಿಲ್ಲ, ನುಗ್ಗಲಿಕ್ಕೂ ಆಗುವುದಿಲ್ಲ. ಉಗುಳೋಣುವ ತುಪ್ಪವೇ ಹಾಳಾಗಿ ಹೋಗ್ತದೆ, ನುಂಗಿ ಬಿಡೋಣುವ ಗಂಟಲು ಸುಡ್ತದೆ. ನಮ್ಮ ಪರಿಸ್ಥಿತಿ ಆದದ್ದು ಹೀಗೆ. ಇಲ್ಲಿವರೆಗೆ ಎಷ್ಟು ವಿಷಯದಲ್ಲಿ ಅವರ ಕುರಿತಾಗಿ ನಾನು ಸಹಿಸಿಕೊಂಡದ್ದು, ಆದ್ರೆ ಈಗ ನಿರ್ಧಾರಕ್ಕೆ ಬಂದಿದ್ದೇನೆ, ಇನ್ನು ಅವರನ್ನು ಸಹಿಸುವುದಕ್ಕಾಗುವುದಿಲ್ಲ. ಬಂದ್ರಲ್ಲ ನಾರದರು, ಹೇಳಿದ್ರಲ್ಲ ಹೀಗೊಂದು ಪ್ರಕರಣ ಮಾಡಿದ್ದಾರೆ ಕೃಷ್ಣ, ಏನು ಮಾಡಲಿ?
ಬಂದ ನಾನಿರ್ಬೇಕು ಇಲ್ಲ ಅವನಿರ್ಬೇಕು. ಈ ಕೊನೆಯ ನಿರ್ಧಾರಕ್ಕೆ ಬಂದಿದ್ದೇನೆ. ಬಂದ ನಿರ್ಧಾರ ಎನ್ನುವುದು ಕಾರ್ಯೋನ್ಮುಖ ಆಗ್ಬೇಕು ಅಂತ ಆದ್ರೆ ಅವ ಇಲ್ಲಿ ಬರ್ಬೇಕಾ ಬೇಡವ? ಹಾಗಾಗಿ ಅವೊಂದು ಬರ್ಲಿ ಅಂತ ಕಾಯ್ತಾ ಇದ್ದೇನೆ. ಬರ್ಲಿ ಅವನು. ಇರಲನಕ ಗೋವಿಂದನು ಇರಲನಕ ಗೋವಿಂದನು ಸಂತಸದಿ ಬರೆಕಂಡು ಬಲರಾಮನು ಸಂತಸದಿ ಬರೆಕಂಡು ಬಲರಾಮನು ಅಂತೂ ಬಂದದ್ದೇ. ಇಷ್ಟೆಲ್ಲ ಹೋರಾಟವನ್ನು ಮಾಡಿ ಈಗಂತೂ ನಾ ಬಂದದ್ದು ಹೌದು. ಆದ್ರೆ ಬರುವಾಗಲೇ ಆಲೋಚನೆ ಮಾಡಿ ಬಂದಿದ್ದೇನೆ. ನಿತ್ಯದ ಪದ್ಧತಿಯನ್ನ ಎಂದೂ ಮೀರಬಾರದು. ಅಣ್ಣ ಓಲಗಸ್ತನಾದಂತಹ ಸಂದರ್ಭಕ್ಕೆ ಇಲ್ಲಿಯ ಯುವರಾಜನಾಗಿ ಅಣ್ಣನಿಗೆ ನಮಸ್ಕರಿಸಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ತಡ ಮಾಡುವುದಿಲ್ಲ. ಮೊದಲು ನಮಸ್ಕಾರ. ಓ ಅಣ್ಣಯ್ಯ, ನಮೋ ನಮಃ. ಓಹೋ, ಇವತ್ತು ಬದಲಾಯ್ತಲ್ಲ. ಇವತ್ತು ನಮ್ಮ ಮಣ್ಣಿ ಎಡಮೂರಿ ಎಡಬಡಿ. ಇಲ್ಲಪ್ಪ, ಮತ್ತೆ ಬದಲಾಯ್ತು. ಎಡಮೂರಿಯೂ ಅಲ್ಲ ಇಲ್ಲ. ಒಮ್ಮೆ ಆಯ್ತು, ಎರಡು ಬಾರಿ ಆಯ್ತು. ಸರಿ, ಮೂರಕ್ಕೆ ಮುಕ್ತಾಯ ಆಗ್ಬಹುದು ನೋಡುವ. ಓ ಅಣ್ಣ, ನಮೋ ನಮಃ. ಬೆಕ್ಕು ಮೇವ್ 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 ಗುಟ್ಟ ಹಾಗೆ ಅಣ್ಣ 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 ಅಂತ ಹೇಳಿ ಬಂದ ಬಿಟ್ಟ. ದೊಡ್ಡ ಬೇಕು, ಸಣ್ಣ ಬೇಕು, ಅಸಂಬದ್ಧ ಪ್ರಲಾಪಿ. ಮಾಡಬೇಕು ಅಂದ್ಬರ್ಲಿ. ನೀರೇ ಬೇಕು ಅಂತ ಹೇಳಿದ್ದಲ್ಲ, ಬೆಕ್ಕಿನ ಜಾತಿಯವ ನೀನು ಅಂತ ಹೇಳಿದ್ದಿ. ಆಮೇಲೆ ಹೋದ್ರೆ ಅಣ್ಣನನ್ನ ನಮಸ್ಕರಿಸುವುದಕ್ಕಾಗಿ, ಅಣ್ಣನಿಗೆ ಕೈ ಮುಗಿಯುವುದಕ್ಕಾಗಿ, ಜ್ಯೇಷ್ಠ ಭ್ರಾತೃ ಪಿತೃ ನಿನಗ ಅಪ್ಪ ಆದ್ರೆ ಅವ್ನು ನರಕಕ್ಕೆ ಹೋಗ್ತಾ. ಸಮಯ ಎಷ್ಟಾಯ್ತಾ? ಹೊತ್ತು ಗೊತ್ತು, ಸಮಯ ಸಂಸ್ಕಾರ ಯಾವ್ದಾದ್ರೂ ನಿನಗುಂಟ? ಎಲ್ಲಿಯಾದರೂ ಸಮಯ ಮಿತಿಯಲ್ಲಿ ಸಮಯವನ್ನು ಪಾಲಿಸದ್ದೇ ಉಂಟ? ಹೊತ್ತಿನ ಬಗ್ಗೆ ಸರಿಯಾಗಿ ಆಲೋಚನೆ ಇವತ್ತು ನೀನೇ ಮಾಡ್ಬೇಕು. ನಾನು ಅಂತಲ್ಲ, ಯಾವಾಗ್ಲೂ ನಾನೇ ಮಾಡುವುದು. ಮಹಾರಾಜ, ನನ್ನ ಹೊಣೆಗಾರಿಕೆ ಉಂಟು. ನಾಡನ್ನ ನಡೆಸಬೇಕು ಅಂತಿದ್ದವ ನಾ ಹೇಗಿದ್ರು ಆಗ್ತದೆ. ಒಟ್ಟಿಗಿದ್ದು ಸರಿ ಇರ್ಬೇಕು ಅಂತ ಹೇಳುವುದಲ್ಲ, ನಾವು ಒಂದು ಸರಿ ಇರ್ಬೇಕು. ಆಮೇಲೆ ಸಹಜವಾಗಿ ಉಳಿದವರು ಸರಿ ಇರ್ತಾರೆ. ಮೊದಲು ನಾನು ಸರಿ ಇದ್ರೆ ಉಳಿದು. ನಾನು ಹೇಳುವ ನೀನ ಏನ್ ಹೇಳ್ದೆ ನೀ ಇವತ್ತು? ಅಣ್ಣ ಬಾಲಮುರಿ ಅಲ್ಲ, ಎಡಮುರಿ ಅಲ್ಲ, ಆಯ್ತಾ? ಗಣಪತಿ ಅಲ್ಲ, ಬಾಲಮುರಿ ಗಣಪತಿ, ಎಡಮುರಿ ಗಣಪತಿ ಅಂತ ಹೇಳಲಿಕ್ಕೆ. ಎಲ್ಲಿಯೇ ಗಣಪತಿ ದದು ಹೇಳ, ಎಲ್ಲಿಯೂ ಗಣಪತಿ, ಎಲ್ಲಿಯೂ ಅಣ್ಣ. ಮತ್ತೆ ನಿನ್ನಂತವರಿಗೂ ಅಣ್ಣ ಹುಟ್ಕೊಂಡ ಮೇಲೆ ಎಲ್ಲಿ ಅಣ್ಣ ತಿಳಿಸ್ಕೊಳ್ಳುವುದ? ಎಲ್ಲ ಅಣ್ಣ ತಿಳಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಎಲ್ಲರಿಗೂ ಅಣ್ಣ. ಮುಖ ತೋರಿಸಬೇಡ. ನಿನ್ನಂತವನ ಮುಖ ದರ್ಶನ ನಿಷಿದ್ಧ. ತೋರಾಗ ಚಂದ. ನಾನೇ ಆಲೋಚನೆ ಮಾಡ್ಬೇಕೀಗ. ಅಣ್ಣ ಈ ರೀತಿ ನನ್ನಲ್ಲಿ ವರ್ತಿಸುವವ ಅಲ್ಲ. ನನ್ನ ನೋಡಿದಾಗ ಬಾ ತಮ್ಮ ಕುಳಿತುಕೋ ಈ ರೀತಿಯಾಗಿ ಹೇಳುವವ. ನನ್ನ ಜೊತೆ ಒಳ್ಳೆ ರೀತಿಯಲ್ಲೇ ಮಾತಾಡುವವ. ಇವತ್ತು ಹಾಗಲ್ಲ, ಸಿಟ್ಟಿನಿಂದ ವ್ಯವಹರಿಸ್ತಾ ಇದ್ದಾನೆ. ಓ ಸರಿ, ನನ್ನಲ್ಲಿಯೇ ನಾನು ಕೇಳಿಕೊಂಡ್ರೆ ಉತ್ತರ ಸಿಗಲಿಕ್ಕಿಲ್ಲ. ಉತ್ತರ ಸಿಗಬೇಕು ಅಂತ ಆದ್ರೆ ಅಣ್ಣನಲ್ಲಿ ಬೇಗೋದು ದಯೆಯಲಿ ಅರುಗಬೇವುದು ದಯೆಯಲಿ ಅರುಗಬೇವುದು ಅರುಗಬೇವುದು ದಯೆಯಲಿ ಅರುಗಬೇವುದು
ತೊರೆಯಲಿ ಕಾರಣ ತೊರೆಯಲಿ ಕಥೆಯ ಕೊಳೆದಿರುವ ಕಾರಣ ತೊರೆಯಲಿ ಅರುಗಬೇಗುದು ದಯೆಯಲಿ ಕಥೆಯ ಕಳೆದಿರುವ ಕಾರಣ ತೊರೆಯಲಿ ಕಥೆಯ ಕಳೆದಿರುವ ಕಾರಣ ತೊರೆಯಲಿ ಚರಣ ಸೇವಕನೆನ್ನುತ್ತಾನ ಚರಣ ಸೇವಕ ಚರಣ ಸೇವಕ ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಶ್ರೇಷ್ಠ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ ಚರಣ ಸೇವಕನೆನ್ನುತ್ತ ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ ಓ ಅಣ್ಣ, ಮಾತಾಡ್ಬೇಡ, ನಡೆ ಹೊರಗೆ. ಇದು ಆಶ್ಚರ್ಯ ನನಗೆ. ಇಲ್ಲಿವರೆಗಾಗಿ ಎಷ್ಟೋ ಬಾರಿ ನಾನು ಆಸ್ಥಾನ ಮಂಟಪಕ್ಕೆ ಬಂದದ್ದು ಹೌದು. ಆ ಸಂದರ್ಭ ಈ ರೀತಿಯಾಗಿ ವರ್ತಿಸಿದವನೇನಲ್ಲ. ಇವತ್ತು ನೋಡಿದ್ರೆ ಸಿಟ್ಟನ್ನ ನೀರು ತಳೆದಿದ್ದೀಯ. ಓ ಅಣ್ಣ, ಯಾಕೆ ಈ ರೀತಿಯಾಗಿರುವಂತಹ ವರ್ತನೆ? ಅಷ್ಟೇ ಅಲ್ಲ, ಸೂಕ್ಷ್ಮವಾಗಿ ನಿನ್ನನ್ನು ನಾನು ನೋಡಿದವನು ಹೌದು. ಕೆಲವರು ಹೇಳ್ತಾರೆ ಅಣ್ಣ ಬೆಳಿಗ್ಗೆ ಇದ್ದಾಗ ಮಧ್ಯಾಹ್ನ ಇರುವುದಿಲ್ಲ, ಸರಿ ಹೇಳ. ಮಧ್ಯಾಹ್ನ ಇದ್ದಾಗ ಸಂಜೆ ಇರುವುದಿಲ್ಲ. ಹೌದಾ? ಬೆಳಿಗ್ಗೆ ಇದ್ದಾಗ ಮಧ್ಯಾಹ್ನ ಇರುವುದಿಲ್ಲ, ಮಧ್ಯಾಹ್ನ ಇದ್ದಾಗ ಸಂಜೆ ಇರುವುದಿಲ್ಲ ಅಂದ್ರೆ ತಕ್ಕೊಂಡೇ ಇರ್ತಾಂತ ಬಲರಾಮ. ಇಲ್ಲಪ್ಪ, ನಾವು ಅವರಿಗೆಲ್ಲ ಹೇಳಿದ್ದೇನೆ, ಅಣ್ಣ ನಿಮ್ಮ ಬಗ್ಗೆ ನೀವು ಆ ರೀತಿ ಎಲ್ಲ ಹೇಳುದು ಬೇಡ. ಅಣ್ಣ ಯಾವುದೇ ಸಮಯಕ್ಕೆ ಹೋದ್ರು ಒಂದೇ ರೀತಿ ಹೇಳಬೇಡ. ಕುಡಿಯುವುದು ತಪ್ಪಲ್ಲ, ಕುಡಿತದಲ್ಲಿ ಒಂದು ಹಿಡಿತ ಬೇಕು, ಅದ್ರಲ್ಲಿ ಒಂದು ಶಿಸ್ತಿರಬೇಕು ಅಂತ ತೋರಿಸ್ಕೊಟ್ಟವಲ್ಲ ರಾಮ. ಹೌದು ಹೌದು. ಸಂಜೆ ಒಳಗೆಲ್ಲ ನಾ ತಕೊಳ್ಳುವಲ್ಲ, ಸಂಜೆ ನಂತರವೇ ತಕೊಳ್ಳುದು. ಮತ್ತು ಅದ್ರಲ್ಲೂ ಒಂದು ಹಿಡಿತ ಉಂಟು. ಅಷ್ಟೇ ಅಲ್ಲ, ಎಲ್ಲಾದ್ರೂ ದಾರಿಯಲ್ಲಿ ಬಿದ್ದಿದ್ದಾರೆ ಬಲರಾಮ ತಿಳಿಸ್ಕೊಂಡಿದ್ದಾರ. ಬಲರಾಮ ಬೀದಿಲಿ ಬೀಳುವುದಾ? ದೊಡ್ಡವರು ಬೀಳುವುದಕ್ಕೂ ದೊಡ್ಡ ಸ್ಥಳ. ಅದ್ರ ಅರಮನೆ ಒಳಗೆ ಬೀಳ್ತೇನೆ ಅಂತ
ನೀವು ಬಿದ್ರು ಚಂದ ಎದ್ರು ಚಂದ ಆ ರೀತಿ ಉಳಿದವರಿಗೆ ಅದನ್ನು ಹೋಲಿಸಬೇಡುವ. ಅಲ್ವೇ ಅಲ್ಲ. ವಾರುಣಿ ವರುಣ ದೇವದಿಂದ ಅರ್ಥವಾದದ್ದು. ಮತ್ತೆ ನನ್ನಂತವನಿಗೆ ಬೇಕು ಅಂತ ಅವನೇ ಕೊಟ್ಟದ್ದು. ಮತ್ತೆ ಅದು ನನಗೆ ಅವ್ನು ಕೊಡುವಾಗ ಅರ್ಥ ಆಗ್ಲಿಲ್ಲ, ಅದು ಯಾಕಾಗ ಕೊಟ್ಟ ಅಂತ. ಇತ್ತೀಚೆಗೆ ಅರ್ಥ ಆಗ್ತಾ ಉಂಟು. ನಿನ್ನಂತ ತಮ್ಮನನ್ನು ಸುಧಾರಿಸ್ಕೊಳ್ಬೇಕು ಅಂತ ಆದ್ರೆ ಅಂತದ್ದು ಯಾವ್ದಾದ್ರು ಇದ್ರು ಮಾತ್ರ ಸರಿ ಇರ್ಲಿಕ್ಕೆ ಆಗುದಿಲ್ಲ ನೋಡು. ವಿಚಾರ ಹಾಗಲ್ಲ. ಈಗ ಕುಡಿಯೋರಿಗೆ ಮೊದಲು ಕುಡಿಯುವಾಗ ಯಾಕೆ ಏನು ಅಂತ ಗೊತ್ತಿರುವುದಿಲ್ಲ, ಆಮೇಲೆ ಹಿಡ್ತಾ ಬಂತ ನಿಲ್ಸುವುದೇ. ನಾವ್ ಹಾಗಲ್ಲ, ಹಿಡ್ತಾ ಇರ್ತದೆ. ಅದ್ರ ಅಡಿಗೆ ನಾವಲ್ಲ, ನಮ್ಮ ಅಡಿಗೆ ಅದು. ಹೌದೌದು. ಬೇಕಿದ್ರು ಮಾತ್ರ ತಗೊಳ್ತೇವೆ. ಕೊಡುವಾಗ ಯೋಚನೆ ಮಾಡ್ಕೊಂಡು ಅದು ಕೊಡುವುದಲ್ಲ, ನಾನು ಬಾಯಿ ಕೇಳಿದ್ರೆ ಸಾಕು ಬಂದು ಬೀಳ್ತವೆ. ಅದು ಎಲ್ಲಾ ಸಮಯದಲ್ಲೂ ನೀವು ಬಾಯಿ ಕೇಳಿ ಮರದಿಂದ ತೆಗೆಯುವುದಲ್ಲ ಅದು. ಎಲ್ಲಾ ಸಮಯದಲ್ಲಿ ನಾನು ವರುಣನಿಗೆ ಹೇಳಿದ್ದೆ, ಅಣ್ಣಯ್ಯ ವರುಣ ಹಿಡ್ಕೊಂಡಿರುವುದಲ್ಲ ಅದು. ಅಲ್ಲ, ವರುಣನಿಂದ ಅರ್ಥವಾದ ಅವ್ನು ಕೊಡ್ಬೇಕಾದ್ರೆ ಅವನು ಆಲೋಚನೆ ಮಾಡಿ ಕೊಟ್ಟಿದ್ದಾನೆ ಅಂತ ಯೋಚಿಸಿ ಕೊಟ್ಟದ್ರಿಂದ ಉಂಟು. ಹೌದು. ಮತ್ತೆ ನನ್ನಂತ ತಮ್ಮ ಅಲ್ಲ ಅಣ್ಣಯ್ಯ ನೋಡು, ಈ ರೀತಿಯಾಗಿ ನನ್ನನ್ನು ನೋಡಿದಾಗ ಸಿಟ್ಟನ್ನು ನೀನು ಮಾಡಿಕೊಳ್ತಾ ಇದ್ದೆ. ಹಾಗಿದ್ರೆ ಬಂದವು ಅನ್ಯನ ಅಲ್ಲವೇ ಅಲ್ಲ. ಇಲ್ಲಿ ನಿನ್ನ ತಮ್ಮ ಕೃಷ್ಣನಾಗಿ ಕೇಳಿಕೊಳ್ತಾ ಇರುವುದಲ್ಲ, ನಿನ್ನ ಚರಣ ನೀನು ವಾಕ್ಯ ಪೂರ್ಣ ಮಾಡಿದ್ರೊಳಗೆ ಗೊತ್ತಾಯ್ತು. ನನ್ನ ಕಾಲು ಹಿಡಿದಾಯ್ತು. ಬೇಡ ಬೇಡ ಬೇಡ, ನಾನು ಸುಮ್ಮನಿದ್ರೆ ಕಾಲು ಹಿಡಿದು ನೀನು ಸೇವೆ ಮಾಡೋದಲ್ಲ, ಕಾಲು ಹಿಡಿದು ಹೇಳಿದ್ರು ಹೇಳದೆ ಇಲ್ಲ. ನೀ ಸೇವೆಯೇ ಮಾಡ್ತಿದ್ದೆ ಅಂತ ನಾನು ಕಾಲು ಕೊಟ್ಟೆ ಅಂತ ಆದ್ರೆ ನೀನು ಒತ್ತಿ 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 ನಾಳೆ ನನ್ನ ಕಾಲೇ ಕುಂಟಾದ್ರೂ ಆಯ್ತು. ನನಗೆ ಎರಡೂ ಕಾಲ್ ಬೇಕು. ಎರಡೂ ಕಾಲು ಕುಂಟಾಗಿ ಹೀಗಾಗ್ತದೆ ನೋಡು. ಅಂದ್ರೆ ಸೇವೆ ಮಾಡ್ತೇನೆ ಅಂತ ಯಾವ ಎರಡೂ ಕುಂಟು ಸಮ ಆಗ್ಬಿಟ್ರೆ ಹೀಗೆ ಆಗ್ತದೆ ಹೋಗಿ ಅಂತ. ನೀವು ಸ್ವಲ್ಪ ದೊಡ್ಡ ಸ್ಥಿತಿ ಇರಲಿ. ನೋಡು ನೋಡು, ಕೈ ಜೋಡಿಸಿದ್ದೇನೆ, ತನುವನ್ನ ಭಾಗಿಸಿದ್ದೇನೆ. ಅಣ್ಣ ಏನಾಯ್ತಣ್ಣ ನಿನಗೆ? ಏನಾಯ್ತು ಅಂತ ಹೇಳಿದ್ರು ನೀನು ನಾ ಪರಿಹಾರ ಕೊಡ್ತೇನೆ. ನೀ ಪರಿಹಾರ ಕೊಡುದಲ್ಲ, ಕ್ಷಮೆ ಕೇಳ್ತಿ. ಸುಮ್ಮನೆ ಸಿಟ್ಟು ಮಾಡಿಕೊಂಡು ನನ್ನಷ್ಟಾಗ್ತ ಹಾರ್ಲಿಕ್ಕೆ ನೀನ್ ಅಣ್ಣನಿಗೆ ಹುಚ್ಚಲ್ಲ. ನನ್ನ ಅಣ್ಣನಿಗೆ ಹುಚ್ಚ ಅಲ್ಲ. ಅಲ್ಲ, ಅದೇ ಹೇಳಿದ ಅಲ್ಲ ಅಲ್ವೇ. ಕಾರಣ ಇಲ್ಲದೆ ಬಲಭದ್ರ ಏನನ್ನೂ ಮಾಡುವುದಿಲ್ಲ. ಈ ಕಾಲಕ್ಕೆ ಎಷ್ಟು ಸಿಟ್ಟು ಮಾಡಿಕೊಂಡು ಕುಳಿತಿರುವುದಕ್ಕೆ ಕಾರಣ ನನಗ್ ಗೊತ್ತಾಯ್ತು. ಎಂತ ಗೊತ್ತಾಯ್ತು? ಹೊತ್ತಿಗೆ ಏನೋ ಹೇಳಿದ್ದಾರೆ ಬಹುಶಃ. ನಾ ಮಾತಾಡ್ಬರ್ತೇನೆ. ಹಾಗೆ ಅಂದ್ರೆ ನಿನ್ನ ಲೆಕ್ಕದಲ್ಲಿ ಈ ಪ್ರಪಂಚದಲ್ಲಿ ಸಮಸ್ಯೆ ಅಂದ್ರೆ ಹೆಂಡತಿದ ಒಂದೇ ಅಂತ ಯಾಕೆ ಹೇಳು? ಎಲ್ಲೋದ್ರೂ ಹೆಂಡತಿ ಇಟ್ಕೊಂಡವ್ ನೀನು ನೋಡು. ನಿನಗೆ ಉಳಿದ ಯಾವ್ದು ಸಮಸ್ಯೆ ಅಂತ ಅನ್ಸುದಿಲ್ಲ. ಸಮಸ್ಯೆ ಬಂತವ ಬಹುಶಃ ಹೇಳ್ತಿದ್ದು ಅಲ್ಲ. ನಾನು ನಿನಗಾದ್ರೆ ಇವಳ ನಾ ಹೆಂಡತಿ ವಿಚಾರದಲ್ಲಿ ಸಮಸ್ಯೆ ಮಾಡ್ಕೊಳ್ಳುವುದೇ. ಅಣ್ಣಯ್ಯ ಆಗಲ್ಲ, ಒಂದೇ ಹೇಳ್ತೀನಿ ನೋಡು. ಸಮಸ್ಯೆ ಆದ್ರೆ ಹೇಳ್ತಿ ಸಮಸ್ಯೆ ಅಂತ. ನೀನೊಟ್ಟಿಗಿದ್ದವ್ರಾಗಲ್ಲ. ಮುಖ್ಯ ಗಂಡಂತೂ ತಲೆ ಸರಿಯಿಂದ ಹೋದವ್ರು ಹೇಳುದು. ಅವ್ರಿಗೆ ತಲೆ ಸರಿ. 2 ಯುಗಕ್ಕಿಂತಲೂ ಹಿರಿಯವಳು ಹೌದು. ಹಾಗಂತ ಪ್ರಾಯ ನನಗಿಂತಲೂ ಹಿರಿದಾದದ್ದಲ್ಲ, ನನಗಿಂತಲೂ ಕಿರಿದಾದದ್ದು. ಆ ಕಾರಣಕ್ಕಾಗಿ ಅದು ಬ್ರಹ್ಮದೇವ ಸೂಚಿಸದ್ದು. ಮತ್ ನಿಮಗೆ ಉಳಿದವ್ರ ಹಾಗೆ ಈ ಮಧ್ಯವರ್ತಿಗಳಿಗೆ ಮದುವೆ ಆದದ್ದಲ್ಲ. ನಾನು ನಿಮಗೆ ಹೆಚ್ಚು. ಯಾರನ್ನ ಎಂತದ್ದು ಯಾವ್ದು ಹೆಚ್ಚು? ನನಗೆ ನಾನು ದೊಡ್ಡವ ಅಂತ ಅಸಂಬದ್ಧ ಪ್ರಲಾಪಿ. ಸುಮ್ಮನೆ ಸಿಟ್ಟಾದಲ್ಲ. ಸತ್ರಾರ್ಜಿತನವನುಜ ಪ್ರಸೇನ ನಮ್ಮ ಪರಿಚಯ ಉಂಟು. ಅವ ಮೃಗಬೇಟೆಗೆಂದು ಕಾಡಿಗೆ ಹೋದಾಗ ಅವನನ್ನ ಬೆನ್ನಟ್ಟುಕೊಂಡು ಹೋಗಿ ಅವನನ್ನ ನೀನು ಕೊಂದು ಕಳೆದಿದ್ದಿ. ಇದು ನಿನ್ನ ಮೇಲಿರುವಂತಹ ಅಪವಾದ. ಏ ಕೃಷ್ಣ, ಯಾಕೆ ಕೊಂದ್ಯ? ಹುಲ್ಲುದು ಮಾವಿನ ಮರಕ್ಕೆ ಬಂದಳಿಕೆ ಅಂಟಿಕೊಂಡ ಹಾಗೆ ನನಗೆ ಯಾಕಾದ್ರೂ ಉಟ್ಕೊಂಡು ಸತ್ತಿದ್ಯಾ? ಹೇಳು, ಯಾಕೆ ಕೊಂದ? ನಾ ಕೊಂದವ ಅಲ್ಲ ಅಣ್ಣ. ಈ ವಿಚಾರ ನನಗೆ ಅರಿಯೇ ಪ್ರಸೇನ ಪೋದುದನು
ಅಪಹರಿಸಲಿಲ್ಲ ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಪರಿದೇತ ಕಪವಾದ ಪೇರ್ವೆ ಎನ್ನೊಳು ದೋಷ ಪರಿದೇತ ಕಪವಾದ ಪರಿದೇತ ಕಪವಾದ ಪರಿದೇತ ಕಪವಾದ ಪೇರ್ವೆ ಎನ್ನೊಳು ದೋಷ ದೋಷವಿರದು ಕೋಪವಿದೇತ ಗಜ ಸರಿ ನೀ ಪರಿಯ ಕರೆಯುವುದು ದೋಷವಿರದು ಕೋಪವಿದೇತ ಗಜ ಸರಿ ನೀ ಪರಿಯ ಕರೆಯುವುದು ಪರಿದೇತ ಕಪವಾದ ಪೇರ್ವೆ ಎನ್ನೊಳು ದೋಷ ದೋಷವಿರದು ಕೋಪವಿದೇತ ಗಜ ಸರಿ ನೀ ಪರಿಯ ಕರೆಯುವುದು ದೋಷವಿರದು ಕೋಪವಿದೇತ ಗಜ ಸರಿ ನೀ ಪರಿಯ ಕರೆಯುವುದು ಅರಿಯೇ ಅದೇನ ಹೋಗುದನು ಓ ಅಣ್ಣಯ್ಯ, ಎಂತದ್ದು ಹೋಗಳು ಯಾಕೆ ಬಂದ ಹೇಳು. ಅದು ಬಗಳು ನಾನೇ ಅಲ್ವ? ಅದಾಗ ನೀನು ಹೇಳಿದ್ದಾನೆ ನಾನ್ ನಿನ್ ತಮ್ಮ, ಹಾ? ನಾನ್ ನಿನ್ ತಮ್ಮ. ಆ ವಿಷಯದಲ್ಲಿ ನನ್ನ ತಮ್ಮಲ್ಲ. ಅಂದ್ರೆ ನಿಮಗ್ ಬೇಕಾದಾಗ ಮಾತ್ರ ಮತ್ತೆ ಬೇಕಾದಾಗಲ್ಲ ಇತ್ತೀಚಿನ ಯಾವ್ದಕ್ಕೂ ಮಾಡದೆ ಹೋದವ. ಅದಕ್ಕಾಗಿ ನಮ್ಮನ್ನೆಲ್ಲ ಬಿಟ್ಟು ನಮ್ ಜೊತೆ ಇರುವುದಿಲ್ಲ ಈಗ ನೀವು. ಬೆನ್ನಿಗೆ ಹುಟ್ಟುಕೊಂಡವಲ್ಲ, ಬೆನ್ನಿಗೆ ಬಿದ್ದವ ನೀವು. ಗಾಚಾರ ಕೆಲವೊಂದು ಅಲ್ಲ, ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಪೂರ್ವಾಚಿತ ಕರ್ಮದ ಶೇಷ ಕೆಲವೊಂದು ಬೇಡ ಬೇಡ ಆದ್ರೂ ಜೊತೆಗಿರ್ತದಂತೆ. ಹೌದು. ನೀ ಹಾಗೆ ಇದ್ದೀ ನೀನು ಶೇಷ ಜೊತೆಗೆ ಇರ್ತದೆ. ಪರವಹಿಸ್ಲಿಕ್ಕೆ ಬೇಕು ಅಂತ. ಎಷ್ಟು ದೊಡ್ಡ ಹೆಸರಾಗಿತ್ತ ಬಲರಾಮ ಬಲರಾಮ ಹಾ. ಎಲ್ಲ ತೆಗೆದ ನೀನು. ಹೌದು, ಮೊದ್ಲು ಬಹಳ ಹೆಸರಿತ್ತು ನಿಮ್ಗೆ. ನಮ್ಮ ವಂಶ ಆದ್ರದಿ ಅಂತ ವಂಶ, ನಮ್ಮ ಸ್ಥಾನ ಆದ್ರದಿ ಅಂತ ಸ್ಥಾನ, ಎಲ್ಲಾ ಮಣಪಾಲ ಮಾಡಿದೆ. ಯದುವಂಶ. ಹೌದು. ಆಗ ಈ ಸಗಣಿಗೆಲ್ಲ ಬಿದ್ದೋದು ಎಲ್ಲ ಹಾಕಿ ಗೊಬ್ಬರ ಮಾಡಿದಾಗ ಆಯ್ತು ನೀವು ಒಟ್ಟಿಗಿದ್ದದ್ದು ಹೇಳುದು. ಗೊಬ್ಬರ ನಿಜವಾಗ ಗೋಮಯ ಆಗ್ಬೇಕಾಗಿತ್ತ ಅವೆಲ್ಲ. ಹೌದು, ನಿಜವಾಗ ನಾವು ನಿಮ್ಮಿಂದ ಗೊಬ್ಬರ ಆಗ್ಬೇಕಾಯ್ತ. ಆದ್ರೆ ಒಂದು ಗೊಬ್ಬರ ಆದ್ರೂ ಆದ್ರಲ್ಲ ಅದು ಉಪಯೋಗಕ್ಕೆ ಬರ್ತದೆ. ಹೌದು, ಅದು ಹಾಕಿದ್ರೆ ಮಾತ್ರ ಒಳ್ಳೆದಾಗುದು. ಅಂದ್ರೆ ಈ ಗೊಬ್ಬರ ನೀ ಏನ್ ಹೇಳಿದ್ರು ಸ್ವೀಕರಿಸ್ತೇನೆ. ಯಾಕೆ? ಆರು ಹೆಚ್ಚಲ್ಲ ಮೂರು ಕಡಿಮೆ ಅಲ್ಲ ನೋಡು ನೀನು. ಹೇಳುವವು ನನ್ನ ಅಣ್ಣ ಅಲ್ವಾ? ಇಷ್ಟು ವರ್ಷ ಬದುಕದ್ರಲ್ಲೇ ನೀನು ಏನು ಒಂದಾಲು ಪಿಟ್ಕಿ 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 4 ಸರಿ ಹಾರುವುದು, ನನ್ನ ಹಿಂದೆ ಮುಂದೆ ತಿರುಗುದು, ನನ್ನ ಕಾಲು ಹಿಡಿಯುವುದು. ನನ್ನ ತಮ್ಮ ಅಂತ ನನಗೆ ಅಯ್ಯೋ ನನ್ನ ತಮ್ಮ ಎಷ್ಟು ಚಂದ ಎಂತ ಚಂದ ಹೆಜ್ಜೆ ಯಾವ್ಯಾವ್ದೋ ನೆನಪು ಮಾಡ್ತದೆ ನಾವು ತಿಳ್ಕೊಳ್ಳುದು. ಎಲ್ಲ ನೀನ್ ಮಾಡಿದ್ದೆಲ್ಲ ಮರ್ತೋಗ್ತದೆ. ನಾನು ಅಂತ ಅಲ್ಲ ಅಣ್ಣ, ನನಗಿಂತ ಮೊದಲು ಕೆಲವರು ಅನುಸರಿಸಿದವರೇ, ಈಗ ನಾವು ಅನುಸರಿಸಿದ್ದೇವೆ ಅಷ್ಟೇ. ಆದಷ್ಟು ಒಳ್ಳೇದು ಅನುಸರಣೆ ಮಾಡಬೇಕು ಅಂತ. ಎಂತೆಂತವ್ರು ಯಾಕಾದ್ರೂ ಹುಟ್ಟು ಸತ್ಯ ಯಾಕೆ ಬಂದ ಹೇಳು ಅಣ್ಣ. ಏನ್ ಹೇಳ್ತಾ ಇದ್ದೀನಿ ಹೇಳುವುದನ್ನೇ ನಾನು ತಿಳಿದವನಲ್ಲ. ಸತ್ರಾಜಿತನ ತಮ್ಮ ಪ್ರಸೇನ ಮೃಗಬೇಟೆಗೆಂದು ಕಾಡಿಗೆ ಹೋದಾಗ ಯಾಕೆ ಹೋಗಿ ಅವನನ್ನ ಕೊಂದ ನೋಡಿ. ಇದು ವಿನೋದ್ ಅಂತ ಯಾರಿಗಾದ್ರೂ ಗೊತ್ತಾಗ್ತದ? ಅವನು ತಮ್ಮ ನಾನು, ಹಾಗಾಗಿ ನನಗೆ ಮಾತ್ರ ತಿಳಿತದೆ ಇದು ವಿನೋದ್ ಅಂತ. ವಿನೋದ್ ಇಷ್ಟೆಲ್ಲ ಗಾಂಭೀರ್ಯದಲ್ಲಿ ವಿನೋದ ಮಾಡಬಾರ್ದಣ್ಣ. ಹೌದು.
ಅಲ್ಲ ಮೊದ್ಲೆಲ್ಲ ನೀನು ವಿನೋದ ಮಾಡಿದವನೇ. ಓ ತಮ್ಮ ಆ ಕಡೆಯಲ್ಲಿ ನೋಡು, ಬಿಳಿಯ ಕಾಗೆ ಹಾರ್ತಾ ಉಂಟು ಅಂತ. ನಾನು ಕೂದು ಬಿಳಿ ಕಾಗೆ ಅಂತ. ನೀನ್ ಇಲ್ಲಿ ಇತ್ತೀಚಿನ ವಿನೋದ ಬಿಟ್ಟಿದ್ದೇನೆ. ಯಾಕೆ ಹೇಳು? ಬೇಡ ಬೇಡ ಅಂದ್ರೂ ಇಲ್ಲಿ ನೀ ಬಂದು ಕಾಗೆ ಹಾರಿಸ್ತೇನೆ ನನ್ನ ಎದುರಿಗೆ. ಹೌದಾ? ಅದು ಗೊತ್ತಿಲ್ಲ ನಿನಗೆ? ನಾನು ಯಾವ ಕಾಗೆ ಹಾರಿಸುದು ಅಂದ್ರೆ ಗೊತ್ತಿಲ್ಲ, ಸುಳ್ಳು ಹೇಳುದು ಅಂತ. ಸುಳ್ಳ? ಅದಕ್ಕೆ ಕಾಗೆ ಹಾರಿಸುದು ಅಂತ ಹೇಳು. ಅಂತಂ ಪಾಪಂ ಸುಳ್ಳು. ಅಯ್ಯೋ ಸುಳ್ಳು ಅಂದ್ರೆ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಿನ್ ಒಳಗೆ ಉಂಟು. ಇಲ್ಲ ಹಾಗಾದ್ರೆ ಬೇರೆ ಅರ್ಥ ಗೊತ್ತಿಲ್ಲ ನಿನಗೆ. ಸತ್ಯವಾಕ್ಯವನ್ನ ಆಡುವವನ ಅಂತ ಸತ್ಯವಾಕ್ಯ ಆಡುವ. ಸತ್ಯವಾಕ್ಯ ಅಲ್ಲ. ಸತ್ಯವಾಕ್ಯ ಅಣ್ಣ ಏನು ಹೇಳ್ತಾ ಇದ್ದೀಯಲ್ಲ, ಸತ್ರಾಜಿತನ ತಮ್ಮ ಪ್ರಸೇನ ಬೇಟೆಗೆಂದು ಹೋಗುವಂತ ಸಂದರ್ಭದಲ್ಲಿ ಅದು ಏನು ಧರಿಸಿ ಹೋದದ್ದು? ಸಮಂತಕ ರಕ್ತವನ್ನ ನೋಡೋದೆಲ್ಲ ಗೊತ್ತುಂಟು ನಿನಗೆ. ಸಮಂತಕ ರಕ್ತವನ್ನ ಹಿಡಿದುಕೊಂಡು ಹೋದಾಗ ಅವರನ್ನ ಕೊಂದು ನೀರದನ್ನ ಅಪಹರಿಸಿದ್ದಿ. ಇಲ್ಲ ಅಣ್ಣಯ್ಯ, ಪ್ರಸೇನ ಬೇಟೆಗೆ ಹೋದಂತ ವಿಚಾರವನ್ನೇ ನಾನು ತಿಳಿದವನಲ್ಲ. ಇನ್ನವ ಧರಿಸಿ ಹೋಗಿರುವಂತಹ ಸಮಂತಕ ರತ್ನದ ಅಪಹರಿಸುವುದಕ್ಕಾಗಿ ನಾನು ಈ ರೀತಿ ಮಾಡ್ಬೇಕಾ? ನಾನು ಆ ಪ್ರಸೇನನನ್ನ ಕೊಂದವನೂ ಅಲ್ಲ. ಅದರಲ್ಲಿಯೂ ನಮ್ಮ ಗೆಳೆಯನೇ ಆಗಿರುವಂತಹ ಪ್ರಸೇನನನ್ನ ನಾನು ಯಾಕೆ ಕೊಲ್ಲಲಿ ಹೇಳು? ನಾನು ಅವನನ್ನ ಕೊಂದವ ಅಲ್ಲ, ಮಣಿಯನ್ನ ಅಪಹರಿಸಿದವ ನಾನಲ್ಲ. ಹಾಗಾಗಿ ಈ ರೀತಿ ವಿನೋದ ಮಾಡುವುದು ಬೇಡ ಅಣ್ಣಯ್ಯ. ಮಣಿಯ ನಿನಗೆ ಮಣಿಯ ವಿಷಯ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ ಅಣ್ಣ. ಮುಯಿ ಮುಟ್ತಾನೆ ಮುಯಿ. ಸ್ಪರ್ಶ ಅಂತ. ನಾ ಯಾರು ನೀ ಯಾರು? ನೀ ಅಣ್ಣ ನಾ ತಮ್ಮ. ಅದು ಮನೆ ಒಳಗೆ. ಇದು ಯಾವ್ದು? ಇದು ಸಭೆ. ಇದು ಸಭೆ. ಸಂಸ್ಕಾರದಲ್ಲಿ ಅವನು ಇಲ್ಲದೆ ಹೋದವನೇ. ಇಲ್ಲಿ ನಾನು ಮಹಾರಾಜ. ಮಹಾರಾಜರು. ಮಹಾರಾಜರು ಅಷ್ಟು ದೂರದಲ್ಲೇ ಇರಲಿ. ನಿನಗೆ ಮಣಿಯ ವಿಷಯ ಗೊತ್ತಿಲ್ಲ. ಇಲ್ಲ. ಪ್ರಸನ್ನ ನೀನು ಕೊಲ್ಲಿಲ್ಲ ಅಂತ ಆದ್ರೆ ಬೃಂದಾವನಕ್ಕೆ ಹೋಗಿದ್ಯಾ? ಹೋಗಿದ್ದೆ. ಹೌದು. ಸತ್ರಾರ್ಜಿತನಲ್ಲಿ ಸೂರ್ಯದತ್ತವಾದಂತಹ ಮಣಿ ಇರುವಂತಹ ವಿಷಯವನ್ನು ತಿಳಿದು ಅದನ್ನು ನೋಡಿದ್ಯಾ? ನೋಡಿದ್ದೇನೆ. ನಾನು ನೋಡಿದ್ದೇನೆ. ಹೌದಾ? ಆದ್ರೆ ನಾವು ನೋಡಿ ಹಾಗೆ ಬಂದಿದ್ದೇನೆ. ಆದ್ರೆ ನೀನು ಆ ಮಣಿ ನನಗೆ ಬೇಕು ಎನ್ನುವುದ ಕೇಳಿದ್ಯಾ? ಮರ್ಯಾದೆ ಉಂಟೇನೆ ನಿನಗೆ? ಮೂರು ಬಿಟ್ಟಲ್ಲ ನೀನು. ನಿನಗೆ ಏನು ಕಡಿಮೆ ಮಾಡಿದ್ದ? ನಾನು ಒಂದೊಂದು ಹೆಂಡತಿ ಒಂದು ಮನೆ ಮಾಡಿಕೊಟ್ಟಿದ್ದೇನೆ. ಎಷ್ಟು ಕಡಿಮೆ ಆಯ್ತು ಅಲ್ವಾ? ಮನೆ ಸಣ್ಣದಾಯ್ತು ಅಂತ ಮುಚ್ಚಬಾಯಿ. ಎಲ್ಲಿಂದ ಬೇಕಿದ್ರು ಬರ್ಲಿ ಅಂತ ಎಲ್ಲಾ ಕಡೆ ಬಾಗಿಲಿಟ್ಟಿದ್ದೇನೆ. ಅದು ಕಡಿಮೆ ಆಯ್ತು. ನಾನು ಮರ್ಯಾದೆ ತೆಗಿಲಿಕ್ಕೆ ಅಂತ ಹುಡ್ಕೊಂಡಿದ್ದೇನೆ. ನೀನು ಮುಟ್ಟಬೇಡ. ಮಹಾರಾಜ ಅವ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಅವನ ಸ್ಥಳದ ಬರಗಾಲದ ನಿವಾರಣೆಗಾಗಿ ಅವ ಪಡ್ಕೊಂಡದ್ದು. ನಿನಗೆ ಬೇಕು ಅಂತ ಆದ್ರೆ ನೀನು ತಪಸ್ಸು ಮಾಡ್ಬೇಕಿತ್ತು. ಯಾರಾದ್ರೂ ಬೇಡ ಅಂತ ಹೇಳಿದ್ದಾರ? ನನಗೆ ತಪಸ್ಯ ದಿನಕ್ಕೆ ಮೂರು ಹೊತ್ತಲ್ಲ, ವರ್ಷಕ್ಕೆ ಒಂದು ಹೊತ್ತಾದ್ರೂ ನೀವು ಮೂಗು ಮುಚ್ಚಿದ್ದುಂಟ? ನೀವು ಉಳಿದವರದ್ದೇ ಮೂಗು ಮುಚ್ಚಿಸವ ನೀನು. ಯಾರೋ ಕಷ್ಟಪಟ್ಟು ಪಡೆದದ್ದನ್ನ ಈಗ ಅದು ಧರ್ಮಕ್ಕೆ ಕೇಳಲಿಕ್ಕೆ ನಿನಗೆ ಮನಸ್ಸು ಯಾಕೆ ಬರಲ್ಲ? ಇಷ್ಟೆಲ್ಲ ವರ್ಷ ನಾವು ತಪಸ್ಸನ್ನು ಆಚರಿಸಿ ನಾವು ಮುನಿಯೇ ಕೇಳ್ಬೇಕಾ? ಅದ್ರ ಬದಲು ನಿನಗೆ ಬಂದ್ ಬೇಡ ಅಂತದನ್ನ ಅವಕಾಶ ಸಿಕ್ಕಿದ್ರೆ ಅಲ್ಲಿಯೂ ಸ್ತ್ರೀ ಮಣಿಯನ್ನೇ ಕೇಳುವ ನೀನು. ನಿನಗೆ ಬೇರೆ ಮನೆ ಬೇಡ. ನಮ್ಗೆ ನೀನು ಯಾವುದನ್ನಾದ್ರೂ ಪಡ್ಕೊಳ್ಳೋ ಸಾಯಿ. ಆದ್ರೆ ಅವನ ಆ ಮಣಿಯನ್ನ ನೀನು ಯಾಕೆ ಕೇಳಿದೆ? ನಿನಗೆ ಏನು ಕಡಿಮೆ ಆಗಿದೆ ಅಂತ ಕೇಳಿದೆ. ಹಾಗೆ ಕೇಳಿದ ಕಾರಣಕ್ಕಾಗಿಯೇ ಇವತ್ತು ನೀನು ಪ್ರಸೇನನನ್ನ ಕೊಂದಿದ್ದಿ ಎನ್ನುವಂತ ಅಪವಾದ ನಿನ್ನ ಮೇಲೆ ಬಂದದ್ದು. ಹೇಳು, ಅಪವಾದ ಅಲ್ಲ, ಅಪರಾಧ ನೀನು. ಮಣಿಯ ಕುರಿತ. ಹೌದು. ಪರಮ
ಯದುವರ ಉಗ್ರಸೇನ ಆನು
ಕೇಳ್ದೆ ಲೋಭದೊಳಾಟ ಕರುಣಿಸದೆ ತಾನಿರಿಸಿಕೊಂಡಿಗ ಹರಿಯ ಮಂಗಳ ಸ್ಥಿತಿಯ ಅಗ್ರಜ ಕರುಣಿಸದೆ ತಾನಿರಿಸಿಕೊಂಡಿಗ ಹರಿಯ ಮಂಗಳ ಸ್ಥಿತಿಯ ಅಗ್ರಜ ಕೇಳ್ದೆ ಲೋಭದೊಳಾಟ ಕರುಣಿಸದೆ ತಾನಿರಿಸಿಕೊಂಡಿಗ ಹರಿಯ ನಂದನ ಸ್ಥಿತಿಯ ಅಗ್ರಜ ಪವನ ರಥವದರು ಯದುವರ ಉಗ್ರಸೇನಾಗೆ ಆನೋ ಪರಮ ಪವನ ರತ್ನವದನು ಯದುವರ ಸೇನಾಗೆ ಆನೋ ಒಂದ ನಮ್ಮಲ್ಲಿ ಕಡಿಮೆಯಾಗಿ ಕೇಳಬೇಕು, ಇಲ್ಲ ಒಳ್ಳೇದಲ್ಲ ನಮ್ಮ ಹತ್ರ ಇರ್ಬೇಕೆನ್ನುವಂತ ಅತ್ಯಾಶೆಯಿಂದ ಕೇಳಬೇಕು, ಇಲ್ಲ ಅದು ಚಟ ಆಗಿ ಕೇಳಬೇಕು. ಒಟ್ಟು ನಮ್ಮ ಕೇಳೋದೊಂದು ಸ್ವಭಾವ ಅಂತ ನಮ್ಮ ಹತ್ರ ಇರ್ಬೇಕು. ನಿಮ್ದು ಯಾವುದು? ಅದಲ್ಲ, ಮತ್ತೊಂದು ಯಾವುದು? ಅದು ನಮ್ಮಲ್ಲಿದ್ರೆ ಉಳಿದವರಿಗೆ ಒಳ್ಳೇದಾಗ್ತದೆ ಅಂತ ಕೇಳಬಹುದು.